ದಾವಣಗೆರೆಯಲ್ಲಿ ಶಿವಾಜಿ ಫ್ಲೆಕ್ಸ್ ಜಟಾಪಟಿ ನಡೆದಿದೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧನ ಆಯಿತು ರಾತ್ರೋರಾತ್ರಿ. ಆ ನಂತರದಲ್ಲಿ ರಿಲೀಸ್ ಕೂಡ ಆಯಿತು. ನಿನ್ನೆ ಶಿವಾಜಿ ಫ್ಲೆಕ್ಸ್ ಅನ್ನ ತೆರವುಗೊಳಿಸಿದ್ರು ಪೊಲೀಸರು. ಆ ಸಂದರ್ಭದಲ್ಲಿ ಸಾಕಷ್ಟು ಉದ್ವಿಗ್ನ ವಾತಾವರಣ ಎಲ್ಲವೂ ಕೂಡ ನಡೆಯಿತು. ಈ ಫ್ಲೆಕ್ಸ್ ತೆರವಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಸತೀಶ್ ಪೂಜಾರಿ. ಪ್ರಚೋದನೆ ನೀಡಿದಂತ ಆರೋಪದ ಅಡಿಯಲ್ಲಿ ಸತೀಶ್ ಪೂಜಾರಿಯನ್ನ ಬಂಧಿಸಿದ್ರು ಪೊಲೀಸರು. ಆ ನಂತರ ರಿಲೀಸ್ ಕೂಡ ಮಾಡಿದ್ದಾರೆ. ತಡರಾತ್ರಿ ವಿದ್ಯಾನಗರ ಪೊಲೀಸ್ ಠಾಣೆಯ ಮುಂದೆ ಹೈ ಡ್ರಾಮಾ ನಡೆದಿದೆ. ಠಾಣೆಯ ಮುಂದೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಕೊನೆಗೆ ಸ್ಟೇಷನ್ ಬೇಲ್ ಮೇಲೆ ಸತೀಶ್ ಪೂಜಾರಿಯನ್ನ ರಿಲೀಸ್ ಕೂಡ ಮಾಡಲಾಗಿದೆ. ದಾವಣಗೆರೆ ನಗರದ ಮಟ್ಟಿಕಲ್ಲು ಪ್ರದೇಶದಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ಗಲಾಟೆ ನಡೆಯಿತು. ಪರಿಸ್ಥಿತಿ ಉದ್ವಿಗ್ನಗೊಳ್ತು. ಆ ನಂತರದಲ್ಲಿ ಈ ಫ್ಲೆಕ್ಸ್ ವಿವಾದ ಇದೆಯಲ್ಲ, ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಯಿತು. ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ಆರೋಪದ ಅಡಿಯಲ್ಲಿ ಸತೀಶ್ ಪೂಜಾರಿಯನ್ನ ಬಂಧನ ಮಾಡಿದ್ರು. ಆ ನಂತರ ರಿಲೀಸ್ ಕೂಡ ಮಾಡಿದ್ದಾರೆ. ಇನ್ನು ದಾವಣಗೆರೆಯ ಮಟ್ಟಿಕಲ್ಲು ಬಳಿ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ತರ ಬೆಳವಣಿಗೆ ಆಗಿರುವಂತದ್ದು. ಇನ್ನು ಇವತ್ತು ರಾತ್ರಿ 9 ಗಂಟೆ ಸರಿಸುಮಾರಿಗೆ ಕೆಟಿಜಿ ನಗರದಲ್ಲಿರುವಂತಹ ಸತೀಶ್ ಪೂಜಾರಿ ಅವರ ಮನೆಯಿಂದಾನೆ ಏನು ವಿದ್ಯಾನಗರ ಪೊಲೀಸರು ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಸೊ ನಾವೀಗ ವಿದ್ಯಾನಗರ ಠಾಣೆ ಮುಂದೆನೆ ಇರುವಂತದ್ದು. ಏನು ಇದೇ ಠಾಣೆ ಪೊಲೀಸರು ಏನು ಸತೀಶ್ ಪೂಜಾರಿ ಹಿಂದೂ ಜಾಗರಣ ವೇದಿಕೆಯ ರಾಜ್ಯ ಮಟ್ಟದ ನಾಯಕರಾಗಿರುವಂತಹ ಸತೀಶ್ ಪೂಜಾರಿ ಅವರನ್ನ ಬಂಧನ ಮಾಡ್ಕೊಂಡು ಬರುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಕಳೆದಂದ್ರೆ ರಾತ್ರಿವರೆಗೂ ಕೂಡ ಅವರ ಒಂದು ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಅಂತಂದ್ರೆ ಏನು ಆ ಹಿಂದಿನ ಮಟ್ಟಿಕಲ್ಲು ಬಳಿ ನಡೆದಿರುವಂತಹ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಶಿವಾಜಿ ಮಹಾರಾಜರು ಏನು ಅಫ್ಜಲ್ ಖಾನನ್ನ ವಧೆ ಮಾಡುವಂತಹ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಿದ್ರು. ಸೊ ಆ ಫ್ಲೆಕ್ಸ್ ಅನ್ನ ತೆರವುಗೊಳಿಸಲು ಪೊಲೀಸರಲ್ಲಿ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನು ಯುವಕರು ಮತ್ತು ಪೊಲೀಸರ ಮಧ್ಯೆ ಕೆಲವೊಂದಷ್ಟು ಮಾತಿನ ಚಕಮಕಿಗಳು ನಡೆಯುತ್ತೆ. ಇದೇ ವೇಳೆ ಏನು ಇದನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಸತೀಶ್ ಪೂಜಾರಿ ಅವರು ಏನು ಅಲ್ಲಿ ಸಾರ್ವಜನಿಕವಾಗಿ ಒಂದು ಭಾಷಣವನ್ನು ಸಹ ಮಾಡ್ತಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದೇ ವಿಚಾರದಲ್ಲಿ ಅವರನ್ನು ಸಾಕಷ್ಟು ವಿಚಾರಣೆ ಸಹ ಮಾಡ್ತಾರೆ. ಇನ್ನು ಸತೀಶ್ ಪೂಜಾರಿ ಬಂಧನ ಆಗ್ತಿರುವಂತಹ ಸುದ್ದಿ ದಾವಣಗೆರೆ ನಗರದಾದ್ಯಂತ ಏನು ಹಬ್ಬಿದ ತಕ್ಷಣವೇ ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರು ಸಹ ಏನು ಪೊಲೀಸ್ ಠಾಣೆ ಬಳಿ ಜಮಾವಣೆ ಆಗುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಸಾಕಷ್ಟು ಒಂದು ಬಿಗುವಿನ ವಾತಾವರಣ ಸಹ ನಿರ್ಮಾಣ ಆಗುತ್ತೆ. ಆದರೆ ಆ ಪೊಲೀಸರು ಹಿಂದೂ ಪರ ಮುಖಂಡರು ಮತ್ತು ಬಿಜೆಪಿ ಮುಖಂಡರ ಮೂಲಕ ಬಂದಿರುವಂತಹ ಹಿಂದೂ ಪರ ಕಾರ್ಯಕರ್ತರು ಮತ್ತು ಸತೀಶ್ ಪೂಜಾರಿ ಅವರ ಅಭಿಮಾನಿಗಳ ಒಂದು ಮನವೊಲಿಕೆ ಮಾಡಿಸುವಂತ ಕೆಲಸವನ್ನ ಮಾಡಿ ಅವರನ್ನ ಮರಳಿ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಗೆ ಏನು ಅಲ್ಲಿ ಒಂದು ಶಾಂತಿಯ ವಾತಾವರಣ ರೂಪುಗೊಳ್ಳುವಂತ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ. ಇನ್ನು ಒಟ್ಟಾರೆಯಾಗಿ ಸತೀಶ್ ಪೂಜಾರಿ ಬಂಧನದಿಂದ ಏನು ಹಿಂದೂ ಕಾರ್ಯಕರ್ತರಲ್ಲಿ ಸಾಕಷ್ಟು ಒಂದು ಅಸಮಾಧಾನ ಕೂಡ ಈಗಾಗಲೇ ಬುಗಿಲೆದಿರುವಂತ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ತಾತ್ಕಾಲಿಕವಾಗಿ ಶಾಂತಿ ಮಾಡುವಂತ ಕೆಲಸವೂ ಸಹ ಆಗಿರುವಂತದ್ದು. ಕಾದ್ ನೋಡ್ಬೇಕು ಮುಂದಿನ ಅಂದ್ರೆ ಕಾನೂನು ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ರಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆಯಲ್ಲಿ ಶಿವಾಜಿ ಫ್ಲೆಕ್ಸ್ ಜಟಾಪಟಿ ನಡೆದಿದೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧನ ಆಯಿತು ರಾತ್ರೋರಾತ್ರಿ. ಆ ನಂತರದಲ್ಲಿ ರಿಲೀಸ್ ಕೂಡ ಆಯಿತು. ನಿನ್ನೆ ಶಿವಾಜಿ ಫ್ಲೆಕ್ಸ್ ಅನ್ನ ತೆರವುಗೊಳಿಸಿದ್ರು ಪೊಲೀಸರು. ಆ ಸಂದರ್ಭದಲ್ಲಿ ಸಾಕಷ್ಟು ಉದ್ವಿಗ್ನ ವಾತಾವರಣ ಎಲ್ಲವೂ ಕೂಡ ನಡೆಯಿತು. ಈ ಫ್ಲೆಕ್ಸ್ ತೆರವಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಸತೀಶ್ ಪೂಜಾರಿ. ಪ್ರಚೋದನೆ ನೀಡಿದಂತ ಆರೋಪದ ಅಡಿಯಲ್ಲಿ ಸತೀಶ್ ಪೂಜಾರಿಯನ್ನ ಬಂಧಿಸಿದ್ರು ಪೊಲೀಸರು. ಆ ನಂತರ ರಿಲೀಸ್ ಕೂಡ ಮಾಡಿದ್ದಾರೆ. ತಡರಾತ್ರಿ ವಿದ್ಯಾನಗರ ಪೊಲೀಸ್ ಠಾಣೆಯ ಮುಂದೆ ಹೈ ಡ್ರಾಮಾ ನಡೆದಿದೆ. ಠಾಣೆಯ ಮುಂದೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಕೊನೆಗೆ ಸ್ಟೇಷನ್ ಬೇಲ್ ಮೇಲೆ ಸತೀಶ್ ಪೂಜಾರಿಯನ್ನ ರಿಲೀಸ್ ಕೂಡ ಮಾಡಲಾಗಿದೆ. ದಾವಣಗೆರೆ ನಗರದ ಮಟ್ಟಿಕಲ್ಲು ಪ್ರದೇಶದಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ಗಲಾಟೆ ನಡೆಯಿತು. ಪರಿಸ್ಥಿತಿ ಉದ್ವಿಗ್ನಗೊಳ್ತು. ಆ ನಂತರದಲ್ಲಿ ಈ ಫ್ಲೆಕ್ಸ್ ವಿವಾದ ಇದೆಯಲ್ಲ, ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಯಿತು. ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ಆರೋಪದ ಅಡಿಯಲ್ಲಿ ಸತೀಶ್ ಪೂಜಾರಿಯನ್ನ ಬಂಧನ ಮಾಡಿದ್ರು. ಆ ನಂತರ ರಿಲೀಸ್ ಕೂಡ ಮಾಡಿದ್ದಾರೆ. ಇನ್ನು
ಇನ್ನು ದಾವಣಗೆರೆಯ ಮಟ್ಟಿಕಲ್ಲು ಬಳಿ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ತರ ಬೆಳವಣಿಗೆ ಆಗಿರುವಂತದ್ದು. ಇನ್ನು ಇವತ್ತು ರಾತ್ರಿ 9 ಗಂಟೆ ಸರಿಸುಮಾರಿಗೆ ಕೆಟಿಜಿ ನಗರದಲ್ಲಿರುವಂತಹ ಸತೀಶ್ ಪೂಜಾರಿ ಅವರ ಮನೆಯಿಂದಾನೆ ಏನು ವಿದ್ಯಾನಗರ ಪೊಲೀಸರು ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡುವಂತದ್ದು. ಸೊ ನಾವೀಗ ವಿದ್ಯಾನಗರ ಠಾಣೆ ಮುಂದೆನೆ ಇರುವಂತದ್ದು. ಏನು ಇದೇ ಠಾಣೆ ಪೊಲೀಸರು ಏನು ಸತೀಶ್ ಪೂಜಾರಿ ಹಿಂದೂ ಜಾಗರಣ ವೇದಿಕೆಯ ರಾಜ್ಯ ಮಟ್ಟದ ನಾಯಕರಾಗಿರುವಂತಹ ಸತೀಶ್ ಪೂಜಾರಿ ಅವರನ್ನ ಬಂಧನ ಮಾಡ್ಕೊಂಡು ಬರುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಕಳೆದಂದ್ರೆ ರಾತ್ರಿವರೆಗೂ ಕೂಡ ಅವರ ಒಂದು ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಅಂತಂದ್ರೆ ಏನು ಆ ಹಿಂದಿನ ಮಟ್ಟಿಕಲ್ಲು ಬಳಿ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಶಿವಾಜಿ ಮಹಾರಾಜರು ಏನು ಅಫ್ಜಲ್ ಖಾನನನ್ನ ವಧೆ ಮಾಡುವಂತಹ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಿದ್ರು. ಸೊ ಆ ಫ್ಲೆಕ್ಸ್ ಅನ್ನ ತೆರವುಗೊಳಿಸಲು ಪೊಲೀಸರಲ್ಲಿ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನು ಯುವಕರು ಮತ್ತು ಪೊಲೀಸರ ಮಧ್ಯೆ ಕೆಲವೊಂದಷ್ಟು ಮಾತಿನ ಚಕಮಕಿಗಳು ನಡೆಯುತ್ತೆ. ಇದೇ ವೇಳೆ ಏನು ಇದನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಸತೀಶ್ ಪೂಜಾರಿ ಅವರೇನು ಅಲ್ಲಿ ಸಾರ್ವಜನಿಕವಾಗಿ ಒಂದು ಭಾಷಣವನ್ನು ಸಹ ಮಾಡ್ತಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದೇ ವಿಚಾರದಲ್ಲಿ ಅವರನ್ನು ಸಾಕಷ್ಟು ವಿಚಾರಣೆ ಸಹ ಮಾಡ್ತಾರೆ. ಇನ್ನು ಸತೀಶ್ ಪೂಜಾರಿ ಬಂಧನ ಆಗ್ತಿರುವಂತಹ ಸುದ್ದಿ ಇಡೀ ದಾವಣಗೆರೆ ನಗರದಾದ್ಯಂತ ಏನು ಹಬ್ಬದ ತಕ್ಷಣವೇ ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರು ಸಹ ಏನು ಪೊಲೀಸ್ ಠಾಣೆ ಬಳಿ ಜಮಾವಣೆ ಆಗುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಸಾಕಷ್ಟು ಒಂದು ಬಿಗುಣ ವಾತಾವರಣ ಸಹ ನಿರ್ಮಾಣ ಆಗುತ್ತೆ. ಆದ್ರೆ ಆ ಪೊಲೀಸರು ಹಿಂದೂ ಪರ ಮುಖಂಡರು ಮತ್ತು ಬಿಜೆಪಿ ಮುಖಂಡರ ಮೂಲಕ ಬಂದಿರುವಂತಹ ಹಿಂದೂ ಪರ ಕಾರ್ಯಕರ್ತರು ಮತ್ತು ಸತೀಶ್ ಪೂಜಾರಿ ಅವರ ಅಭಿಮಾನಿಗಳ ಒಂದು ಮನವೊಲಿಕೆ ಮಾಡಿಸುವಂತ ಕೆಲಸವನ್ನ ಮಾಡಿ ಅವರನ್ನ ಮರಳಿ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಗೆ ಏನು ಅಲ್ಲಿ ಒಂದು ಶಾಂತಿಯ ವಾತಾವರಣ ರೂಪುಗೊಳ್ಳುವಂತ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ. ಇನ್ನು ಒಟ್ಟಾರೆಯಾಗಿ ಸತೀಶ್ ಪೂಜಾರಿ ಬಂಧನದಿಂದ ಏನು ಹಿಂದೂ ಕಾರ್ಯಕರ್ತರಲ್ಲಿ ಸಾಕಷ್ಟು ಒಂದು ಅಸಮಾಧಾನ ಕೂಡ ಈಗಾಗಲೇ ಬುಗಿಲಿರುವಂತ. ಆದ್ರೆ ಎಲ್ಲ ಒಂದ್ ಕಡೆ ಈಗ ತಾತ್ಕಾಲಿಕವಾಗಿ ಶಾಂತಿ ಮಾಡುವಂತ ಕೆಲಸವೂ ಸಹ ಆಗಿರುವಂತದ್ದು. ಕಾದ್ ನೋಡ್ಬೇಕು ಮುಂದಿನ ಅಂದ್ರೆ ಕಾನೂನು ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ರಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆಯಲ್ಲಿ ಶಿವಾಜಿ ಫ್ಲೆಕ್ಸ್ ಜಟಾಪಟಿ ನಡೆದಿದೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧನ ಆಯ್ತು ರಾತ್ರೋರಾತ್ರಿ. ಆ ನಂತರದಲ್ಲಿ ರಿಲೀಸ್ ಕೂಡ ಆಯ್ತು. ನಿನ್ನೆ ಶಿವಾಜಿ ಫ್ಲೆಕ್ಸ್ ಅನ್ನ ತೆರವುಗೊಳಿಸಿದ್ರು ಪೊಲೀಸರು. ಆ ಸಂದರ್ಭದಲ್ಲಿ ಸಾಕಷ್ಟು ಉದ್ವಿಗ್ನ ವಾತಾವರಣ ಎಲ್ಲವೂ ಕೂಡ ನಡೆಯಿತು. ಈ ಫ್ಲೆಕ್ಸ್ ತೆರವಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಸತೀಶ್ ಪೂಜಾರಿ. ಪ್ರಚೋದನೆ ನೀಡಿದಂತ ಆರೋಪದ ಅಡಿಯಲ್ಲಿ ಸತೀಶ್ ಪೂಜಾರಿಯನ್ನ ಬಂಧಿಸಿದ್ರು ಪೊಲೀಸರು. ಆ ನಂತರ ರಿಲೀಸ್ ಕೂಡ ಮಾಡಿದ್ದಾರೆ. ತಡರಾತ್ರಿ ವಿದ್ಯಾನಗರ ಪೊಲೀಸ್ ಠಾಣೆಯ ಮುಂದೆ ಹೈ ಡ್ರಾಮಾ ನಡೆದಿದೆ. ಠಾಣೆಯ ಮುಂದೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಕೊನೆಗೆ ಸ್ಟೇಷನ್ ಬೇಲ್ ಮೇಲೆ ಸತೀಶ್ ಪೂಜಾರಿಯನ್ನ ರಿಲೀಸ್ ಕೂಡ ಮಾಡಲಾಗಿದೆ. ದಾವಣಗೆರೆ ನಗರದ ಮಟ್ಟಿಕಲ್ಲು ಪ್ರದೇಶದಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ಗಲಾಟೆ ನಡೆಯಿತು, ಪರಿಸ್ಥಿತಿ ಉದ್ವಿಗ್ನಗೊಳ್ತು. ಆ ನಂತರದಲ್ಲಿ ಈ ಫ್ಲೆಕ್ಸ್ ವಿವಾದ ಇದೆಯಲ್ಲ, ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಯಿತು. ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ಆರೋಪದ ಅಡಿಯಲ್ಲಿ ಸತೀಶ್ ಪೂಜಾರಿಯನ್ನ ಬಂಧನ ಮಾಡಿದ್ರು. ಆ ನಂತರ ರಿಲೀಸ್ ಕೂಡ ಮಾಡಿದ್ದಾರೆ. ಇನ್ನು ದಾವಣಗೆರೆಯ ಮಟ್ಟಿಕಲ್ಲು ಬಳಿ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ತರ ಬೆಳವಣಿಗೆ ಆಗಿರುವಂತದ್ದು. ಇನ್ನು ಇವತ್ತು ರಾತ್ರಿ 9 ಗಂಟೆ ಸರಿಸುಮಾರಿಗೆ ಕೆಟಿಜಿ ನಗರದಲ್ಲಿರುವಂತಹ ಸತೀಶ್ ಪೂಜಾರಿ ಅವರ ಮನೆಯಿಂದಾನೆ ಏನು ವಿದ್ಯಾನಗರ ಪೊಲೀಸರು ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡುವಂತದ್ದು. ಸೊ ನಾವೀಗ ವಿದ್ಯಾನಗರ ಠಾಣೆ ಮುಂದೆನೆ ಇರುವಂತದ್ದು. ಏನು ಇದೇ ಠಾಣೆ ಪೊಲೀಸರು ಏನು ಸತೀಶ್ ಪೂಜಾರಿ ಹಿಂದೂ ಜಾಗರಣ ವೇದಿಕೆಯ ರಾಜ್ಯ ಮಟ್ಟದ ನಾಯಕರಾಗಿರುವಂತಹ ಸತೀಶ್ ಪೂಜಾರಿ ಅವರನ್ನ ಬಂಧನ ಮಾಡ್ಕೊಂಡು ಬರುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಕಳೆದಂದ್ರೆ ರಾತ್ರಿವರೆಗೂ ಕೂಡ ಅವರ ಒಂದು ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಅಂತಂದ್ರೆ ಏನು ಆ ಹಿಂದಿನ ಮಟ್ಟಿಕಲ್ಲು ಬಳಿ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಶಿವಾಜಿ ಮಹಾರಾಜರು ಏನು ಅಫ್ಜಲ್ ಖಾನನನ್ನ ವಧೆ ಮಾಡುವಂತಹ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಿದ್ರು. ಸೊ ಆ ಫ್ಲೆಕ್ಸ್ ಅನ್ನ ತೆರವುಗೊಳಿಸಲು ಪೊಲೀಸರಲ್ಲಿ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಏನು ಯುವಕರು ಮತ್ತು ಪೊಲೀಸರ ಮಧ್ಯೆ ಕೆಲವೊಂದಷ್ಟು ಮಾತಿನ ಚಕಮಕಿಗಳು ನಡೆಯುತ್ತೆ. ಇದೇ ವೇಳೆ ಏನು ಇದನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಸತೀಶ್ ಪೂಜಾರಿ ಅವರೇನು ಅಲ್ಲಿ ಸಾರ್ವಜನಿಕವಾಗಿ ಒಂದು ಭಾಷಣವನ್ನು ಸಹ ಮಾಡ್ತಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದೇ ವಿಚಾರದಲ್ಲಿ ಅವರನ್ನು ಸಾಕಷ್ಟು
ವಿಚಾರಣೆ ಸಹ ಮಾಡ್ತಾರೆ. ಇನ್ನು ಸತೀಶ್ ಪೂಜಾರಿ ಬಂಧನ ಆಗ್ತಿರುವಂತಹ ಸುದ್ದಿ ಇಡೀ ದಾವಣಗೆರೆ ನಗರದಾದ್ಯಂತ ಏನು ಹಬ್ಬದ ತಕ್ಷಣವೇ ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರು ಸಹ ಏನು ಪೊಲೀಸ್ ಠಾಣೆ ಬಳಿ ಜಮಾವಣೆ ಆಗುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಸಾಕಷ್ಟು ಒಂದು ಬಿಗುವಿನ ವಾತಾವರಣ ಸಹ ನಿರ್ಮಾಣ ಆಗುತ್ತೆ. ಆದ್ರೆ ಆ ಪೊಲೀಸರು ಆ ಹಿಂದೂ ಪರ ಮುಖಂಡರು ಮತ್ತು ಬಿಜೆಪಿ ಮುಖಂಡರ ಮೂಲಕ ಬಂದಿರುವಂತಹ ಹಿಂದೂ ಪರ ಕಾರ್ಯಕರ್ತರು ಮತ್ತು ಸತೀಶ್ ಪೂಜಾರಿ ಅವರ ಅಭಿಮಾನಿಗಳ ಒಂದು ಮನವೊಲಿಕೆ ಮಾಡಿಸುವಂತ ಕೆಲಸವನ್ನ ಮಾಡಿ ಅವರನ್ನ ಮರಳಿ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಗೆ ಏನು ಅಲ್ಲಿ ಒಂದು ಶಾಂತಿಯ ವಾತಾವರಣ ರೂಪುಗೊಳ್ಳುವಂತ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ. ಇನ್ನು ಒಟ್ಟಾರೆಯಾಗಿ ಸತೀಶ್ ಪೂಜಾರಿ ಬಂಧನದಿಂದ ಏನು ಹಿಂದೂ ಕಾರ್ಯಕರ್ತರಲ್ಲಿ ಸಾಕಷ್ಟು ಒಂದು ಅಸಮಾಧಾನ ಕೂಡ ಈಗಾಗಲೇ ಭುಗಿಲಿರುವಂತ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ತಾತ್ಕಾಲಿಕವಾಗಿ ಶಾಂತಿ ಮಾಡುವಂತ ಕೆಲಸವೂ ಸಹ ಆಗಿರುವಂತದ್ದು. ಕಾದ್ ನೋಡ್ಬೇಕು ಮುಂದಿನ ಅಂದ್ರೆ ಕಾನೂನು ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.